ಅಂಬೇಡ್ಕರ್ ವಿರೋಧಿ ಗೃಹ ಸಚಿವ ಅಮಿತ್ ಶಾಗೆ ಅಮಿತ್ ಶಾ ನಂತರ ಸಚಿವ ಸಂಪುಟದಿಂದ ವಜಾ ಮಾಡಿ. ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಅಮಿತ್ ಶಾ ಕಲಾಪದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ತುಚ್ಛವಾದ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದನ್ನು ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದು ಅಮಿತ್ ಶಾ ಒಬ್ಬನ ಹೇಳಿಕೆಯಲ್ಲ, ಇದು ಸಂಘ ಪರಿವಾರದ ಗುಂಪಿನ ಒಂದು ಹೇಳಿಕೆ ಅನ್ನೋದನ್ನು ನಾವೆಲ್ಲರೂ ಈಗ ಅರ್ಥಕೋಬೇಕಾಗಿದೆ. ಯಾಕೆ ಅಂತಂದರೆ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆಯಾದ ದಿನದಿಂದಲೂ ಸಹ ಇಂಥ ಹೇಳಿಕೆಗಳು ಒಬ್ಬರಲ್ಲ ಒಬ್ಬರ ಬಾಯಿಯಲ್ಲಿ ಬರ್ತಾನೆ ಇದೆ. ಎಂದು ಈ ದೇಶ ಸಂವಿಧಾನವನ್ನು ಸಮರ್ಪಣೆಗೊಂಡು ಪ್ರಜಾಪ್ರಭುತ್ವ ಜಾರಿಗೆ ಬಂತು, ಅಂದಿನಿಂದಲೂ ಸಹ ಈ ದೇಶದ ಶೋಷಿತ ಸಮುದಾಯ ಆಸ್ತಿ ಹಕ್ಕು, ಅಧಿಕಾರದ ಹಕ್ಕನ್ನು ಅನುಭವಿಸೋದ್ರ ಮುಖಾಂತರ ಸಮಸಮಾಜದ ನಿರ್ಮಾಣಕ್ಕೆ ಕಾರಣವಾಗ್ತಾ ಇರೋದನ್ನು ಸಹಿಸಲಾಗದಂಥ ಸಂಘ ಪರಿವಾರದ ಬಾಯಿಗೆ ಬಿಸಿ ತುಪ್ಪವನ್ನು ಇಟ್ಟಂತಾಗಿದೆ. ಅಂದಿನಿಂದಲೂ ಸಹ ಇವರು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ವಿರುದ್ಧವಾದ ಹೇಳಿಕೆ ಕೊಡೋದು, ದಾಳಿ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರಲ್ಲ ನಿಲ್ಬೋದಾಗಿತ್ತಲ್ಲ ಆ ಕಡೆ. ದೇಶದ ಸಂವಿಧಾನ ಶಿಲ್ಪಿ, ಈ ವಿಶ್ವದ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮಾತನಾಡಬೇಕಾದ್ರೆ ಗೇಲಿ ಮಾಡಿ ಮಾತನಾಡಿದರು. ಅದು ಯಾವ ರೀತಿ ಅಂತಂದ್ರೆ, ವಿರೋಧ ಪಕ್ಷದವ್ರನ್ನ ಟೀಕೆ ಮಾಡುವ ಬರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವು ಜಪ ಮಾಡೋ ಬದಲು ದೇವ್ರ ಹೆಸರನ್ನ ನೀವು ಜಪ ಮಾಡಿದ್ರೆ ನೀವೆಲ್ಲ ಸ್ವರ್ಗಕ್ಕೆ ಹೋಗ್ತಿದ್ರಿ ಅನ್ನೋ ಒಂದು ಅಪಮಾನವಾದಂತ ಅವಹೇಳನಕಾರಿ ಅಂತ ಬಹುಜನರ ಭಾವನೆಗಳಿಗೆ ಧಕ್ಕೆ ಆಗೋ ತರ ಒಂದು ಅಸಂವಿಧಾನಿಕ ಪದವನ್ನ ಸದನದ ಒಳಗೆ ಬಹಳ ಚುತ್ತವಾಗಿ ಮಾತಾಡಿದ್ದಾರೆ.